ನಗರದ ಬದುಕಿನ ಜಂಜಾಟ, ಟ್ರಾಫಿಕ್ ಕಿರಿಕಿರಿ ನಡುವೆ ಹಳ್ಳಿಗೆ ಹೋಗಿ ಕೃಷಿ ಮಾಡಿ ಖುಷಿಯಲ್ಲಿರಬೇಕೆಂಬ ಯೋಚನೆ ಮಾಡ್ತೇವೆ. ನಗರದ ಮಲಿನ ಗಾಳಿಯನ್ನ ಸೇವಿಸುವ ಬದಲು ಹಳ್ಳಿಯ ತೋಟಗದ್ದೆಯ ನಡುವಿನ ಹಚ್ಚ ಹಸುರಿನ ಪ್ರಶಾಂತ ತಂಗಾಳಿಯನ್ನ ಸೇವಿಸಬೇಕೆಂಬ ಮನಸ್ಸು ತುಡಿಯುತ್ತಿರುತ್ತದೆ. ಆದರೆ ಸಿಟಿಯಲ್ಲೇ ಇದ್ದು ಕೃಷಿ ಮಾಡಿ ಆರೋಗ್ಯಮಯ ಜೀವನವನ್ನ ಮಾಡಬಹುದೆಂಬುದು ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಟೆರೆಸ್ಸಿನಲ್ಲಿಯೇ ಕೃಷಿ ಮಾಡಿ ನೆಮ್ಮದಿಯ ಜೀವನವನ್ನ ಮಂಗಳೂರಿನ ವ್ಯಕ್ತಿಯೋರ್ವರು ಮಾಡ್ತಾ ಇದ್ದಾರೆ. ನಗರದ ಮಧ್ಯದಲ್ಲಿ ಜೀವನದ ನೆಲೆಯನ್ನ ಕಂಡು ದೂರದ ಹಳ್ಳಿಯನ್ನ ಬಿಟ್ಟು ನಗರವಾಸಿಯಾಗಿ ಬಾಳನ್ನ ಕಳೆಯುತ್ತಾನೆ. ಬೆಳೆಯುತ್ತಿರುವ ಜಗತ್ತಿನ ನಡುವೆ ವೇಗಕ್ಕೆ ತಕ್ಕ ಹೊಂದಿಸಿಕೊಳ್ಳಲಾಗದ ಮನಸ್ಸಿನ ತೊಳಲಾಟದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾನೆ. ನಗರದ ಬದುಕು ಸಾಕೆನ್ನುವಾಗ ಹಳ್ಳಿಯ ಕಡೆ ಮತ್ತೆ ಜೀವನದ ಪಥವನ್ನ ಮುಂದುವರಿಸುತ್ತಾನೆ. ಆದರೆ ನಗರದಲ್ಲಿಯೇ ಇದ್ದು ನೆಮ್ಮದಿಯ ಜೀವನವನ್ನ, ಹಳ್ಳಿಯ ವಾತಾವರಣವನ್ನ ನಿರ್ಮಾಣ ಮಾಡಬಹುದಾ ಎಂಬ ಪ್ರಶ್ನೆಗೆ ಮಂಗಳೂರು ನಗರದ ವ್ಯಕ್ತಿಯೋರ್ವರು ಉತ್ತರವಾಗಿದ್ದಾರೆ. ಮನೆಯ ಟಾರೆಸ್ಸಿ ಮೇಲೆ 200ಕ್ಕಿಂತ ಹೆಚ್ಚು ಹಣ್ಣಿನ ಗಿಡಗಳು, 50ಕ್ಕಿಂತ ಹೆಚ್ಚು ತರಕಾರಿ ಗಿಡಗಳನ್ನ ಬೆಳೆಸಿ ಯಾವ ಪ್ರಗತಿಪರ ಕೃಷಿಕನಿಗೂ ಕಡಿಮೆ ಇಲ್ಲದಂತೆ ಸಾಧಿಸಿ ತೋರಿಸಿದ್ದಾರೆ. ಇವರು ಬ್ಲೇನಿ ಡಿ ಸೋಜಾ. ಮಂಗಳೂರಿನ ಮಂಗಳಾದೇವಿಯ ಜೈ ಹಿಂದ್ ರಸ್ತೆ ನಿವಾಸಿಯಾಗಿರುವ ಇವರು 200 ಫಲಭರಿತ ಹಣ್ಣುಗಳ ಪಡೆಯ. ಥೈಲ್ಯಾಂಡ್, ಆಸ್ಟ್ರೇಲಿಯಾ, ಶ್ರೀಲಂಕಾ, ಕೆನಡಾ ದೇಶಗಳ ಹಣ್ಣುಗಳನ್ನ ತನ್ನ ಮನೆಯ ಟಾರಸಿಯಲ್ಲಿ ಬೆಳೆಯುವ ಇವರು ನಗರದ ನಡುವಿನಲ್ಲಿಯೇ ಹಸಿರ ರಂಗೋಲಿ ಬಿಡಿಸಿದ್ದಾರೆ. ವರ್ಷಗಳಿಂದ ಕೃಷಿ ಮಾಡಿ ಖುಷಿ ಕಂಡಿದ್ದಾರೆ. ಮನೆಯ ಸುತ್ತಾಯಿತ 10 ಸೆನ್ಸ್ ಜಾಗದಲ್ಲಿ ವಿವಿಧ ಜಾತಿಯ ಹಣ್ಣುಗಳನ್ನ, ವಿವಿಧ ತರಕಾರಿ ಗಿಡಗಳನ್ನ ಬೆಳೆಸಿದ್ದಾರೆ. ಸ್ಥಳೀಯ ನರ್ಸರಿಯಿಂದ ವಿದೇಶದಲ್ಲಿರುವ ತನ್ನ ಸ್ನೇಹಿತರಿಂದ ವಿವಿಧ ತಳಿಯ ಗಿಡಗಳನ್ನ ತರಿಸಿಕೊಂಡ ಪ್ಲೇನಿಯವರು ತನ್ನ ಮನೆಯ ಟಾರಸಿಯಲ್ಲಿಯೇ ಪ್ರಯೋಗ ಮಾಡಿದ್ದಾರೆ. ಯಾವುದೇ ತರಕಾರಿ ಹಾಗೂ ಹಣ್ಣುಗಳನ್ನ ಹೊರಗಡೆಯಿಂದ ತಾರದೆ ಮನೆಯಲ್ಲಿಯೇ ಬೆಳೆಸಿದ್ದಾರೆ. ಗಿಡಗಳ ತರೆಗೆಲೆಗಳನ್ನೇ ಬಳಸಿ ಸಾವಯವ ಗೊಬ್ಬರವನ್ನ ಗಿಡಗಳಿಗೆ ಹಾಕುವ ಬ್ಲೇನಿ ಇಲ್ಲಿಯವರೆಗೆ ಕಿಂಚಿತ್ತೂ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಅಂದ್ರೆ ನೀವು ನಂಬಲೇಬೇಕು. ನನ್ನ ಮನೆಯಲ್ಲಿ ಸುಮಾರು 200 ತಳಿಯ ಹಣ್ಣಂಪಲದ ಗಿಡಗುಂಟು. ಹಣ್ಣಂಪಲು ಮತ್ತೆ ತರಕಾರಿ ಇದೆಲ್ಲ. ಮತ್ತೆ ಇದನ್ನು ಮಾಡೋದ್ರಿಂದ ನಮಗೆ ಎಲ್ಲ ತರದ ಅನುಕೂಲ ಉಂಟು. ಒಂದು, ನಮಗೆ ಬೇಕಾದ ತರಕಾರಿ ಯಾವ ಸಮಯದಲ್ಲಾದರೂ ನಮಗೆ ಸಿಗ್ತದೆ. ಇನ್ನೊಂದು, ಟೆರೆಸ್ ಗಾರ್ಡನ್ ಮಾಡಿದರೆ ಮನೆ ಕೂಡ ತಂಪಾಗಿರ್ತದೆ, ಪರಿಸರ ಉತ್ತಮವಾಗ್ತದೆ. ಮತ್ತೊಂದೊಂದು ವ್ಯಾಯಾಮ ಸಿಗ್ತದೆ, ಆನಂದ ಸಿಗ್ತದೆ. ಮತ್ತೊಂದು ಗಿಡ ಸ್ಟೇಜ್ ಬೈ ಸ್ಟೇಜ್ ಬರುವಾಗ, ಚಿಕ್ಕ ಗಿಡ ಹೂ ಬರುವಾಗ, ಕಾಯಿ ಬರುವಾಗ, ಆ ಹಣ್ಣನ್ನು ನಾವು ತಿನ್ನುವಾಗ ಆಗೋ ಸಂತೋಷ ನಾವು ಇಲ್ಲಿ ಹಣ ಕೊಟ್ಟರೂ ಸಹ ನಮಗೆ ಸಿಗದಿಲ್ಲ. ಒಟ್ಟಿನಲ್ಲಿ ಎಕರೆಗಟ್ಟಲೆ ಜಮೀನಿದ್ರೂ ಕೃಷಿ ಮಾಡದೆ ಬಂಜರು ಭೂಮಿಯನ್ನಾಗಿಸುವ ರೈತರಿಗೆ ಮಂಗಳೂರಿನ ಬ್ಲೇನಿ ಡಿ ಸೋಜಾ ಮಾದರಿಯಾಗಿದ್ದಾರೆ. ನಗರದ ಮಧ್ಯದಲ್ಲಿಯೇ ಮನೆ ಮಾಡಿ ಕೃಷಿ ಮಾಡಿ ಯಶಸ್ಸು ಗಳಿಸಿರುವ ಬ್ಲೇನಿ ಸುಮಾರು 100 ಮನೆಯಲ್ಲಿ ಟಾರಸಿ ಕೃಷಿ ಮಾಡಿ ಪರೋಪಕಾರಿಯಾಗಿ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.